ಕಾನ್ವಿಕೇಶನ್ ನಡೀತೈತೆ. ಕಾನ್ವಿಕೇಶನ್ ನಡೆಯುವಾಗ ಅಲ್ಲಿ ಹೋಗಿ ಗಂಟೆ ಕುತ್ಕೊಬೇಕು, 2 ಗಂಟೆ 3 ಗಂಟೆ ಕೂತ್ಕೊಬೇಕಾಗ್ತದೆ ಕಾನ್ವಿಕೇಶನ್ ಅಲ್ಲಿ. ಇಲ್ಲಿ ಅಸೆಂಬ್ಲಿಗೆ ಬರಕ್ಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ, ನನಗೂ ಗೊತ್ತಿದೆ, ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದಿರಿ. ಮತ್ತೆ ಮೀಟಿಂಗ್ಗಳು, ಇಷ್ಟು MLAಗಳು, ರಾಜ್ಯದಲ್ಲಿ ಆಗುವಂತ ಅನಾಹುತಗಳು ಇವೆಲ್ಲ ನೋಡುವಂತ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ, ಏನು ಪೊಲಿಟಿಕಲ್ ಅಧಿಕಾರ, ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರಾ. ಗವರ್ನರ್ಗಿದ್ದಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದಾರೆ. ನೀವು ಏನ್ ಸಾಧನೆ ಮಾಡ್ತೀರಾ ಇದರಿಂದ ಏನ್ ಸಾಧನೆ ಆಯ್ತು? ಈಗ ಅಲ್ಲ ಒಂದು ಜಾಜವ್ರೆ, ಇವರು ಸನ್ಮಾನ್ಯ ಜಾರ್ಜ್ ಅವರೇ, ನಾವು ಸರ್ಕಾರದಲ್ಲಿದ್ರಿ 2009ರಿಂದ ಸರ್ಕಾರದಲ್ಲಿದ್ವಿ 2 ಬಾರಿ ನಾನು. ಆಗ ಗವರ್ನರು ನಿಮ್ ಕಾಂಗ್ರೆಸ್ ಅವರು ಗವರ್ನರ್ ಇದ್ದಿದ್ದು, ಹಂಸರಾಜ್ ಭಾರದ್ವಾಜ್. ನಾವೇನ ಕಿತ್ಕೊಂಡಿದ್ರ ಅವ್ರನ್ನ? ನಾವೇನ್ ಕಿತ್ಕೊಂಡಿಲ್ಲ. ಅವ್ರಿಗೆ ಅಧಿಕಾರ ಹಂಗೆ ಕೊಟ್ಟಿದ್ದೀರಿ ನಾವು, ಅವರೇ ಕಂಟಿನ್ಯೂ. ನಿಮ್ಗೆ ಗೊತ್ತಿದೆ, ಅವ್ರು ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು, ಅಲ್ಲ ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ, ಅವರೇ ಇರ್ಲಿ. ಯಾಕಂದ್ರೆ ಸಂವಿಧಾನದ ಮಾಡುವಂತ ಒಂದು ಸ್ಥಿತಿ ವಿರೋಧ ಪಕ್ಷದ ನಾಯಕರು ದಯಮಾಡಿ ಗಮನ ಹರಿಸಬೇಕಿಲ್ಲ. ಅದರಿಂದ ಅಧ್ಯಕ್ಷ, ವಿರೋಧ ಪಕ್ಷದ ಆಡಳಿತ ಇರ್ತಕ್ಕಂತ ಸರ್ಕಾರದಲ್ಲಿ ಯಾವ ಗವರ್ನರು ಗೌರವವಾಗಿ ನಡ್ಕೊಂಡವ್ರ ಹೇಳಿ, ಅವರು ದಯಮಾಡಿ ಹೇಳಿ. ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಇಂಟರ್ಫಿಯರ್ ಆಯ್ತಾನೆ ಇರಲಿಲ್ಲ. ಇವಾಗ ಗವರ್ನರ್ಗಳು ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ಸರ್ಕಾರನೇ ಅವ್ರಿಗೆ ಅಪಮಾನ ಮಾಡ್ತೀರಿ ನೀವು. ಕೂತ್ಕೊಳ್ರಿ ಗೌಡ್ರೆ. ಅಧ್ಯಕ್ಷರೇ, ರಾಜ್ಯಪಾಲ ಏನು ಕೇಳಬಾರ್ದು ಅದು ಸ್ಪಷ್ಟ ಆಯ್ತು. ಹಕ್ಕಿಕತೆ ಏನನ್ನೋದು ರಾಜಕೀಯ ಮಾಡ್ತಾರ ಅವರು. ನಿಮ್ಮನ್ನ ಮಂತ್ರಿ ಮಾಡಲ್ಲ ರೀ ಅವರು. ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಜನತೆದವರು ಏನು ಎಲ್ಲ ಅಲ್ಲಲ್ಲ. ಈಗ ನಿಮ್ಮನ್ನ ಮಂತ್ರಿ ಯಾಕೆ ಮಾಡ್ತೀರಿ? ಮಾತು ಕುತ್ಕೊಂಡ್ರೆ ಎಲ್ಲರೂ ಚರ್ಚೆ ಅಂತ ಮಾಡಿದ್ದೀರಾ? ಭಾರಿ ಚೆನ್ನಾಗಿ ಸುಲಿಗೆಗೌಡ್ರ ಕುತ್ಕೊಳ್ರಿ. ಅಧ್ಯಕ್ಷರೇ, ಒಂದೇ ಸೆಕೆಂಡ್ ನೀವೆಲ್ಲ ಸಭಾಧ್ಯಕ್ಷರು 2008 ಹಂಸರಾಜ್ ಭಾರದ್ವಾಜ್ 5 ವರ್ಷದ ಬಿಜೆಪಿ ಗವರ್ಮೆಂಟ್ ಇರುವಾಗ ಏನೆಲ್ಲ ಮಾಡಿದ್ದಾರೆ ಪತ್ರಿಕೆ ಡೀಟೇಲ್ಸ್ ಕೊಡ್ತೀನಿ. ಮಾತಾಡ್ತಾ ಇದ್ದಾರೆ, ಕೂತ್ಕೊಳ್ರಿ. ಒಂದೇ ಅಶೋಕರ ಕೂತ್ಕೊಳ್ರಿ. ಅಶೋಕರ ಒಂದೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ವಿರೋಧ ಪಕ್ಷ ಮಾತಾಡ್ತಾ ಇದ್ದಾರೆ. ಒಂದೇ ಸೆಕೆಂಡ್ ಅಧ್ಯಕ್ಷರೇ, ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಒಂದೇ ಸೆಕೆಂಡ್ ಮಾನ್ಯ
ನಾವೇನಾರ ಈಲ್ಡಾಗಿ ಏನೋ ವಿರೋಧ ಪಕ್ಷದ ನಾಯಕರು ನೀವು ಈಲ್ಡ್ ಆಗಲ್ಲ. ಮಾತಾಡ್ತಾರ ಮಾತಾಡ್ರಿ ಅಶೋಕಣ್ಣ ಮಾತಾಡ್ರಿ ನೀವು ಮಾತಾಡ್ರಿ ಹೇಳಪ್ಪ ಬೇಗ. ನೀನು ಈಗ ಬೇಡಪ್ಪ ಅವ್ರು ಏನ್ ಮಾಡಿದ್ದಾರೆ ಒಂದೊಂದು ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗ ಅದನ್ನ ಬೇಡ ಭಾರದ್ವಾಜ್ ಅವರು ಕಾಂಗ್ರೆಸ್ ಎಲ್ಲವನ್ನು ತೆಗೆದುಕೊಂತ ಹೋದ್ರೆ ನಿಮ್ದು ನಮ್ದು ಇವತ್ತು ರಾತ್ರಿ ತನಕ ಮುಗಿಯಲ್ಲ ಸಬ್ಜೆಕ್ಟ್ ಬಹಳ ಅದಾವು ನಮ್ಮ ಸರ್ಕಾರ ಬಂದಾಗ ಇನ್ನು ಸಬ್ಜೆಕ್ಟ್ ಬಹಳ ಅದಾವು ಅಲ್ಲ ಕೂತ್ಕೊಂಡ್ರೆ ಈಗ ಆ ವಿಚಾರ ಬಂದಿಲ್ಲ ಅಧಿಕಾರ ಕಸುವಂತ ಕೆಲಸ ನಾವು ಮಾಡಿಲ್ಲ ಆಯ್ತು ಮಾತಾಡಪ್ಪ ನೀವು ದೇಶದ ರಾಜಕಾರಣ ಕೂತ್ಕೊಳ್ರಿ ಒಂದು ಘನತೆ ಹೊತ್ತ ರಾಜ್ಯಪಾಲರ ಬಗ್ಗೆ ಅಪ್ಪಾಲ್ ಮಾಡುವಂತ ಬಿಲ್ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ರಿ 2009ರಲ್ಲಿ ಬಹುಮತ ಇರುವಂತ ಸರ್ಕಾರ ಅವತ್ತಿನ ದಿನ ಹಿಂದೆ ಗವರ್ನರ್ ಸಂಬಂಧ ಐತ್ರಿ ಹೇಳ್ರಿ ಈಗ ಈಗ ಈ ವಿಷಯದ ಮೇಲೆ ಮಾತಾಡ್ರಿ ಅಧ್ಯಕ್ಷರೇ ಕೇಳ್ರಿ ಏನ್ ಮಾಡ್ತೀರಿ ಈ ವಿಷಯದ ಮೇಲೆ ಈ ಬಿಲ್ಲಿನ ಮೇಲೆ ಏನ್ ಮಾತಾಡ್ಬೇಕು ಆ ಕೆಲಸವನ್ನು ಮಾಡಿದಾರ ಅಲ್ಲ ಈ ಬಿಲ್ಲಿನ ಹಳೆ ತಗೊಂಡು ಗವರ್ನರ್ ಮೆಜಾರಿಟಿ ಇರುವಂತ ಸರ್ಕಾರವನ್ನ ತೆಗೆಯಕ್ ಹೋಗಿದ್ರು ಈಗ ರಾಜಭವನವನ್ನ ಈಗ ಗೌಡ್ರೆ ಕುಂತ್ಕೊಂಡ್ರಿ 2 ನಿಮಿಷ ಮುಗಿಸ್ತಾರ ಅವರು ಈಗ ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ನೀವೆಲ್ಲ ಹೇಳಿದಿರಿ ಪೂರಕ ಪೂರಕ ಜ್ಞಾನೇಂದ್ರ ಅವರು ಎಲ್ಲರೂ ಕೂಡ ಗವರ್ನರು ಎಲ್ಲದರಲ್ಲೂ ಮೂಗ್ ತೋರಿಸೋದು ತಪ್ಪದೆ ಈಗ ಅದರಿಂದ ದಯಮಾಡಿ ಬಿಲ್ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ತೀವಿ. ನಾಳೆ ಈ ಬಿಲ್ ವಿರೋಧ ಪಕ್ಷದ ನಾಯಕರಿಗೂ ಸಹಕಾರಿ ಆಗ್ಬಹುದು. ಮಾತಾಡಿ. ಧನ್ಯವಾದ ಬಾಲಕೃಷ್ಣ ಅವ್ರಿಗೆ. ಯಾಕಂದ್ರೆ ನಾವು ನೆಕ್ಸ್ಟ್ ಬರ್ತೀರಿ ಅಂತ ಹೇಳ್ಬಿಟ್ರು ಅವರೇ. ಮಾತಾಡ್ರಿ ಈಗ ಮುಂದೆ ಬಂದ್ರೆ ಸಹಕಾರಿ ಆಗ್ಬೋದು. ಅದಕ್ಕೆ ಧನ್ಯವಾದಗಳು. ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರಿ ದಾಖಲೆಗಳಿದ್ರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮ. ರಸ್ತೆ, ಕುಡಿಯೋ ನೀರು, ಬೀದಿ ದೀಪ ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಈ ಕಾಡಂಚಿನ ಪ್ರದೇಶಗಳ ರಾತ್ರಿಯ ಜೀವನವನ್ನ ನಾವು ತೋರಿಸ್ತಾ ಇದ್ದೀವಿ. ಸಿಎಂ ಅಂಕಲ್ ದಯವಿಟ್ಟು ನಮಗೆ ಕರೆಂಟ್ ಕೊಡಿಸಿ. ಇವು ಮಕ್ಕಳ ಅವ್ರ ಮಕ್ಕಳಂದ್ರೆ ದೇವ್ರಂತ ಭಾವಿಸ್ಬೇಕು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.